ಸುಮ್ಮನೆ ಹೇಳೋದು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ. ಏನು ರೈತರ ಹೆಣ್ಮಕ್ಳು ರೈತರ ಗಂಡು ಮಕ್ಕಳೆಲ್ಲ ಮದುವೆ ಆಗದೆ ಹಂಗೆ ಇದ್ದಾರ? ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸ್ವಾಮಿ ಸಿದ್ದರಾಮಯ್ಯನವರೇ, ರೈತರ ಮಕ್ಕಳಿಗೆ ಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಸ್ವಾಮಿ. ಯಾವ ಕಾಲದಲ್ಲಿದ್ದೀರಾ? ಹೋದರೆ ಸಂಬಳ ಇದೆಯಾ ಅಂತಾರೆ, ಬಾಡಿಗೆ ಎಷ್ಟು ಬರುತ್ತೆ ಅಂತಾರೆ, ಲಾಸ್ಟಿಗೆ ಜಮೀನು ಇದೆಯಾ ಅಂತ ಕೇಳ್ತಾರೆ. ಇಷ್ಟು ದಿನ ಹೆಂಗೋ ಜಮೀನಿದೆ, ಜಮೀನಾದರೂ ನೋಡಿ ಹೆಣ್ಣು ಕಟ್ತಾರೆ ಅಂದ್ಕೊಂಡಿದ್ರೆ, ನೀವೀಗ ದೇವನಹಳ್ಳಿ ಹತ್ರ 1777 ಎಕರೆ, ಸರ್ಜಾಪುರದ ಸುತ್ತಮುತ್ತ 2400 ಎಕರೆಗೆ ಆಲ್ರೆಡಿ ನೋಟಿಫಿಕೇಷನ್ ಕೊಟ್ಟಿದ್ರಲ್ಲ. ಇನ್ಮೇಲೆ ಇಷ್ಟು ದಿನ ಜಮೀನಾದರೂ ನೋಡಿ ಕೊಡ್ತಾಯಿದ್ರು ಸ್ವಾಮಿ ಹೆಣ್ಣನ್ನು ರೈತರ ಮಕ್ಕಳಿಗೆ. ಇನ್ಮೇಲೆ ಆ ಜಮೀನು ಕಿತ್ಕೊಂಡು ನಮ್ಮ ಮುಖದ ಮೇಲೆ ಪುಡಿಗಾಸನ್ನ ಬಿಸಾಕಿ ರೈತರ ಮಕ್ಕಳು ಜಮೀನು ನಂಬ್ಕೊಂಡು ಇಷ್ಟು ದಿನ ಪಾಪ ಏನು ವಿದ್ಯಾಭ್ಯಾಸ ಇಲ್ಲ ಬೇರೆ ಏನು ಸ್ಕಿಲ್ಸ್ ಏನು ಕಲ್ತ್ಕೊಳ್ದೆ ಹಂಗೆ ಇದ್ಬಿಟ್ಟು ಇವಾಗ ಏನು ಮಾಡಬೇಕು ಅಂತ ಅವರು ಸೆಕ್ಯೂರಿಟಿ ಗಾರ್ಡ್ಗಳಾಗಬೇಕಾ? ಇಲ್ಲ ಯಾವುದೋ ಒಂದು 15,000 20,000 ನೀವು ಕಟ್ಟೋ ಕಾರ್ಖಾನೆಯಲ್ಲಿ ಒಂದು 15,000 20,000 25,000 ಕೆಲಸ ಹುಡ್ಕೊಬೇಕಾ? ಏನು ಮಾಡ್ಕೊಬೇಕು ಅಂದರೆ ಯಾವ ಥರ ಸಹಾಯ ಮಾಡ್ತೀರಾ ನೀವು? ರೈತರಿಗೆ ಸಹಾಯ ಮಾಡಬೇಕು ಅಂತ ಬೊಗಳೆ ಬಿಡೋದಲ್ಲ. ಯಾವ ಥರ ಸಹಾಯ ಮಾಡ್ತೀರಾ? ಸಹಾಯ ಅಂತೆ, ಸಹಾಯ. ಫಸ್ಟ್ ಅವರ ಜಮೀನು ಅವ್ರಿಗೆ ಬಿಟ್ಬಿಡಿ, ಹೆಂಗೋ ಅವ್ರಿಗೆ ಬಂದಿರೋ ಕೃಷಿನ ಮಾಡ್ಕೊಂಡು ಅವ್ರು ಬದುಕ್ತಾರೆ. ಸಹಾಯ ಮಾಡ್ತಾರಂತೆ, ಸಹಾಯ. ಯಾವ ಥರ ಸಹಾಯ? ಜಮೀನು ಕಿತ್ಕೊಳ್ಳೋದಲ್ಲ ಸಹಾಯ.